ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಬೇಕರಿಯಲ್ಲಿ ಸಿಗುವಂಥ ಕೇಕ್ನ ನಾವು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕೇಕ್ ಮಾಡೋದು ತುಂಬ ಟಫ್ ಏನಿಲ್ಲ, ತುಂಬ ಈಸಿಯಾಗಿಯೇ ಮಾಡ್ಕೊಂಡು ಬಿಡ್ಬೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ನೋಡ್ಕೊಳ್ಳೋಣ ಬನ್ನಿ ಯಾವ ಥರ ಮಾಡೋದು ಅಂತ. ನೋಡಿ, ಕೇಕ್ ಮಾಡ್ಕೊಳ್ಳೋಕ್ಕೆ 2 ಮೊಟ್ಟೆ, 1 ಕಪ್ ಮೈದಾ ಹಿಟ್ಟು, ಅದೇ ಕಪ್ ಅಳತಿನೇ ಅರ್ಧ ಕಪ್ ಸಕ್ಕರೆ, ಬೇಕಿಂಗ್ ಪೌಡ್ರು, ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ, ಹಾಗೆ ಅಡುಗೆ ಸೋಡಾ, ಅರ್ಧ ಕಪ್ಪು ಹಾಲು, 4 ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಹಾಗೆ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಮನೆಯಲ್ಲೇ ವೈಟ್ ಶೀಟ್ ಸಿಗುತ್ತಲ್ಲ, ದಪ್ಪಗಿರೋದು, ಆ ಥರ ವೈಟ್ ಶೀಟಿಗೆ ಎಣ್ಣೆ ಹಚ್ಕೊಂಡು ಹಾಕೋಬೋದು ನಾವು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ನೋಡಿ, ಬಟರ್ ಪೇಪರ್ಗೆ 2 ಸೈಡು ಎಣ್ಣೆ ಹಚ್ಕೊಂಡು ನಾನು ಕುಕ್ಕರ್ ಒಳಗಡೆ ಹಾಕೊತಾ ಇದ್ದೀನಿ. ನಮ್ಮ ಹತ್ರ ಯಾವುದೇ ಥರ ಬಟರ್ ಪೇಪರ್ ಇಲ್ಲ ಅಂದರೆ ನಾವು ಹಾಗೆ ಕೂಡ ಮಾಡ್ಕೋಬೋದು. ಕುಕ್ಕರ್ಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡಿದರೆ ಆಯಿತು, ಕೇಕ್ ಅಂಟ್ಕೊಳ್ಳೋದಿಲ್ಲ. ನಾವು ಆ ಥರನೂ ಮಾಡ್ಕೋಬೋದು. ನೋಡಿ, ಸುತ್ತು ಕಡೆನೂ ನಾನು ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸ್ವೀಟು ನಿಮಗೆ ಜಾಸ್ತಿ ಬೇಕಂದರೆ 1 ಕಪ್ಪೂ ಹಾಕೋಬೋದು. ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಇವಾಗ ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ನೀವು 1 ಮೊಟ್ಟೆ ಒಡೆದಾಕಿದ್ರೂ ಕೇಕ್ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಹಾಗೆ ಮೊಟ್ಟೆ ಬೇಡ ಅನ್ನೋರು ನೀವು ಮೊಸರು ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಅದಕ್ಕೆ ಅರ್ಧ ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಅಂದರೆ ಹಾಲು ಪೂರ್ತಿ ಹಾಕ್ಕೊಂಡಿಲ್ಲ, ನಾನು ಸ್ವಲ್ಪ ಉಳಿಸ್ತಾ ಇದ್ದೀನಿ, ಆಮೇಲೆ ಬೇಕಾದರೆ ಹಾಕ್ಕೊಂಡ್ರಾಯ್ತು. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲನೂ ಒಂದು ಸಾರಿ ಗ್ರೈಂಡ್ ಮಾಡಿಬಿಡ್ತೀನಿ. ನೋಡಿ, ಈ ಥರ ಪೇಸ್ಟ್ ಥರ ಆಗೋವರೆಗೂ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡಿ. ಇವಾಗ ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಕೇಕ್ ಬ್ಯಾಟರು ಗಟ್ಟಿಯಾಗಿದ್ದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು ನೀವು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಹಾಗೆ ನಿಮಗೆ ಈ ಕೇಕ್ ಬ್ಯಾಟರ್ ಯಾವ ಥರ ಇರಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಇಡ್ಲಿ ಹಿಟ್ಟಂತೂ ಗೊತ್ತೇ ಇರುತ್ತೆ. ಇಡ್ಲಿ ಹಿಟ್ಟು ಥರ ಕಲಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ನೋಡಿ, ಆಗಲೇ ತೋರಿಸ್ದಂಗೆ ಕಾಫಿ ಪುಡಿನ ಒಂದು ಚಿಕ್ಕ ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕೋಬೋದು. ಅದು ಇಲ್ಲ ಅಂದರೆ ಈ ಥರ ಕಾಫಿ ಪೌಡ್ರ್ ಹಾಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ದಪ್ಪಗಿರೋ ಹಂಚನ್ನ ಇಟ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ. ಇವಾಗ ಅದು ಚೆನ್ನಾಗಿ ಕಾಯಬೇಕು ಹಂಚು, ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿಟ್ಟು ಕಾಯಿಸ್ಕೊಳ್ಳಿ. ಇವಾಗ ನಾನು ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ, ಹಾಗೆ ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜರಡಿ ಇಟ್ಕೊತಾ ಇದ್ದೀನಿ ನಾನು, ಅದರಲ್ಲೇನಾದರೂ ಗಂಟುಗಳಿದ್ದರೆ ಹೋಗುತ್ತೆ ಅಂತ ಅಷ್ಟೇ ಜರಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇದು ಹಾಕಿದ ಮೇಲೆ ಮತ್ತೆ ಇವಾಗ ನಾನು ಆವಾಗಲೇ ಕಲಸಿಟ್ಕೊಂಡಿದ್ನಲ್ಲ ಕಾಫಿ ಪೌಡ್ರು, ಅದನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕೊಂಡ್ರೂ ಸಾಕು. ನೋಡಿ, ಮತ್ತೆ ಅದನ್ನ ಇನ್ನೊಂದು ಸರಿ ಕೇಕ್ ಬ್ಯಾಟರ್ನ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಕಲಿಸ್ಬಾರ್ದು, ಬೇಕಿಂಗ್ ಪೌಡ್ರೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ನಾನು ಅಷ್ಟೇ. ಇವಾಗ ಕೇಕ್ ಬ್ಯಾಟರ್ ರೆಡಿ ಆಯಿತು. ನೋಡಿ, ಇವಾಗ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಹಾಕಿದ ಮೇಲೆ ಕುಕ್ಕರ್ನ 2 ಸರಿ ನೆಲಕ್ಕೆ ಟಬ್ ಮಾಡ್ತಾಯಿದ್ದೀನಿ, ಅಂದರೆ ಬಬಲ್ಸ್ ಎಲ್ಲ ಇದ್ದರೆ ಹೋಗಲಿ ಅಂತ ಅಷ್ಟೇ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಮೇಲ್ಗಡೆ ವಿಷಲ್ನ ತೆಗೆದುಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಇವಾಗ ಹಂಚು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾನು ಕುಕ್ಕರ್ನ
ಅದ್ರ ಮೇಲೆ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಅದನ್ನು 35 ನಿಮಿಷದವರೆಗೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ 35 ನಿಮಿಷ ಆಯಿತು. ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಂದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಬೆಂದೈತೋ ಇಲ್ಲ ಅಂತ. ಅದಕ್ಕೇನು ಹಿಟ್ಟು ಅಂಟ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ. ನೋಡಿ ಇವಾಗ ಕೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಒಂಚೂರು ಅಂಟ್ಕೊಂಡಿಲ್ಲ ಟೂತ್ ಪಿಕ್ಕಿಗೆ. ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಚಾಕುವಿನಿಂದ ಸುತ್ತು ಕಡೆ ಇರುವಂಥ ಎಡ್ಜಸ್ಟ್ನ ಬಿಡಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಕುಕ್ಕರಿಂದ ಆಚೆ ತೆಗಿತಾ ಇದ್ದೀನಿ. ಒಂಚೂರು ಅಂಟ್ಕೊಂಡಿಲ್ಲ ಕುಕ್ಕರ್ಗೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕೇಕು. ಕಾಫಿ ಪುಡಿ ಹಾಕಿದ್ದಕ್ಕೆ ಈ ಕಲರ್ ಬಂದಿದೆ ಅಷ್ಟೇ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ಬಂತು ಕೇಕು. ನೋಡಿ ಮೇಲ್ಗಡೆ ಶೇಪು ಚೆನ್ನಾಗಿ ಬಂದಿಲ್ಲ ಅಂತ ನಾನು ಕಟ್ ಮಾಡಿದೆ. ಅದಕ್ಕೆ ನಾನು ಉಲ್ಟಾದಲ್ಲೇ ಇಟ್ಬಿಟ್ಟು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕೇಕ್ನ. ನೋಡಿ ಕೇಕ್ ನೋಡಿದರೆ ಗೊತ್ತಾಗುತ್ತಲ್ವ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಯಾವುದೇ ಥರ ಓವನ್ ಇಲ್ಲದೆ ಮತ್ತು ಬೀಟರ್ ಇಲ್ಲದೇ ಕೂಡ ಮನೆಯಲ್ಲಿ ಕೇಕ್ ಮಾಡ್ಕೋಬೋದು ನಾವು. ಈ ಥರ ಸೂಪರಾಗಿ ಕೇಕ್ ಮಾಡ್ಕೋಬೋದು. ಹೊರಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದೇ ಒಳ್ಳೆಯದು. ನಾನಂತೂ ಈ ಕೇಕ್ನ ಫಸ್ಟ್ ಟೈಮ್ ಮಾಡಿದರೂ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು. ನೀವು ಒಂದ್ಸರಿ ನಿಮ್ಮ ಮನೇಲಿ ಈ ಥರ ಕೇಕ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.